ವೆಲ್ಕಮ್ ಬ್ಯಾಕ್. ಶ್ರೀಗಳ ಬಟ್ಟೆ ಇಸ್ ಈಕ್ವಲ್ ಟು ಹಿಜಾಬ್. ವಿವಾದಕ್ಕೆ ಸಿದ್ದು ಸಮರ್ಥನೆ ಏನು? ಬಿಜೆಪಿಗೆ ಹೊಸ ಅಸ್ತ್ರ, ಕಾಂಗ್ರೆಸ್ಗೆ ಪೀಕಲಾಟ. ಶ್ರೀಗಳ ಗುಡುಗು ಸಿಡಿಲು, ಎಲೆಕ್ಷನ್ ಟೈಮ್ ಅಲ್ಲಿ ಕೈ ಕಂಗಾಲು. ಹಿಜಾಬ್ ಬೆಂಕಿ, ಸಿದ್ದು ತುಪ್ಪ. ನ್ಯೂಸ್ 18 ಬಿಗ್ ಕವರೇಜ್. ಮಠಾಧೀಶರ ಬಗ್ಗೆ ಸಿದ್ದರಾಮಯ್ಯ ಅವರು ನಿನ್ನೆ ಕೊಟ್ಟ ವಿವಾದಿತ ಹೇಳಿಕೆಯ ಹಿನ್ನೆಲೆಯಲ್ಲಿ ಟ್ವಿಟರ್ ಅಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಹೇಳಿ ಟ್ವೀಟ್ ಗಳನ್ನ ಮಾಡಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮಠಾಧೀಶರ ಬಗ್ಗೆ ನಾನು ಆ ರೀತಿಯಂತ ಹೇಳಿಕೆಯನ್ನ ಕೊಟ್ಟಿಲ್ಲ, ನನ್ನ ಹೇಳಿಕೆಯನ್ನ ತಿರುಚಿರುವುದು ಕೆಲವು ಮಠಾಧೀಶರಿಗೆ ಅರ್ಥ ಆಗಿದೆ, ಅದಕ್ಕೆ ಹಿರಿಯ ಮಠಾಧೀಶರು ಮೌನವಾಗಿದ್ದಾರೆ. ವಿರೋಧಿಗಳು ದುರುದ್ದೇಶದಿಂದ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ. ಸರ್ವ ಜಾತಿಗಳ ಸ್ವಾಮೀಜಿಗಳ ಬಗ್ಗೆ ನನಗೆ ಗೌರವ ಇದೆ, ಎಲ್ಲರೂ ತಲೆ ಮೇಲೆ ಬಟ್ಟೆ ಹಾಕೊಳ್ತಾರೆ ಅಂತ ಹೇಳಿದಿನಷ್ಟೇ, ನಾನು ಸ್ವಾಮೀಜಿಗಳಿಗೆ ಅಗೌರವ ತೋರಿಲ್ಲ ಅಂತ ಹೇಳಿ ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರಾಗಿರುವ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಸಿದ್ದರಾಮಯ್ಯನವರು ಈ ಮೊದಲು ಅಂದ್ರೆ ನಿನ್ನೆ ಏನ್ ಹೇಳಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ಯೂನಿಫಾರ್ಮ್ ಮಕ್ಕಳು ತಯಾರಾಗಿದ್ದಾರೆ, ಒಂದು ದುಪ್ಪಟ ಹಾಕೊಳ್ಳಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ದುಪ್ಪಟ ಈಗ ಹಿಂಗೆ ಅದೇ ಹೆಂಗಾರು ಹಾಕೊಳ್ಳಿ, ಅವ್ರ ತಲೆ ಮೇಲಾರು ಹಾಕೊಳ್ಳಿ, ಹೆಗಲ ಮೇಲಾರು ಹಾಕೊಳ್ಳಿ. ಈಗ ನಾನು ಹೆಗಲ ಮೇಲೆ ಹಾಕತ್ತೀನಿ. ಈಗ ಜೈನ್ ಹೆಣ್ಮಕ್ಳೆಲ್ಲ ತಲೆ ಮೇಲೆ ಶಿರ್ಗ ಹಾಕೊಳ್ಳಲ್ವಾ? ಹಿಂದೂ ಹೆಣ್ಮಕ್ಳುಗಳು ಹಾಕಲ್ವಾ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಸ್ವಾಮೀಜಿಗಳು ಹಾಕೊಳ್ಳಲ್ವಾ ತಲೆ ಮೇಲೆ? ಹಾಕೊಳ್ಳಿ ಬಿಡಿ, ಏನ್ ನಿಮ್ಗೆ ತೊಂದರೆ ಏನು? ಏನ್ರಿ ತೊಂದರೆ ಏನ್ ನಿಮ್ಗೆ? ಏನ್ ತೊಂದರೆ ಏನಪ್ಪ? ಬೇರೆಯವ್ರಿಗೆ ಏನ್ ತೊಂದರೆ ಆಗುತ್ತೆ ನೋಡಪ್ಪ. ಹಿಜಾಬ್ ಇಶ್ಯೂ ಹುಟ್ಟಾಕ್ದವ್ರೆ ಅವರು, ನಂಬರ್ 1. ನಂಬರ್ 2, ಅದನ್ನ ಸರ್ಕಾರ 5/2/2022 ಆದೇಶ ಮಾಡಿದ್ರಲ್ಲ, ಯಾಕೆ ಮಾಡಬೇಕಾಗಿತ್ತು? ಅದನ್ನ ಅಲ್ಲೇ ಬಗೆಹರಿಸ್ಬಿಡಕ್ ಆಯ್ತಿರ್ಲಿಲ್ವಾ? ಎರಡು ಧರ್ಮದವ್ರನ್ನ ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಕ್ ಆಯ್ತಿರ್ಲಿಲ್ವಾ? ಈಗ ಅವ್ರು ಹೇಳ್ತಾರೆ. ಮಠಾಧೀಶರ ಬಗ್ಗೆ ಸಿದ್ದರಾಮಯ್ಯ ವಿವಾದಿತ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಾಲಯದ ಶ್ರೀ ಸುಬುಧೇಂದ್ರ ತೀರ್ಥರಿಂದ ತಿರುಗೇಟನ್ನ ನೀಡಲಾಗಿದೆ. ಸ್ವಾಮೀಜಿಗಳ ವಿರುದ್ಧ ಮಾತನಾಡೋದು ಇವರಿಗೆಲ್ಲ ಇತ್ತೀಚೆಗೆ ಫ್ಯಾಷನ್ ಆಗ್ಬಿಟ್ಟಿದೆ. ಸ್ವಾಮೀಜಿಗಳು ತಲೆ ಮೇಲೆ ಬಟ್ಟೆ ಹಾಕೊಂಡೇನು ಶಾಲೆಗೆ ಹೋಗಲ್ಲ, ಅಧ್ಯಯನ ನೀತಿ ಸಂಹಿತೆಗೂ ಒಳಪಡೋದಿಲ್ಲ. ಸ್ವಾಮೀಜಿಗಳನ್ನ ಈ ತರ ವಿವಾದಕ್ಕೆ ಇಳಿಯೋದು ಸರಿಯಲ್ಲ. ಯಾರೇ ಇದನ್ನ ಮಾಡಿದ್ರೂ ಖಂಡಿಸ್ತೇವೆ. ಮುಸ್ಲಿಮರಿಗೆ ಮನೆಯಲ್ಲಿ, ಶಾಲೆಯೇತರ ಸಂದರ್ಭಗಳಲ್ಲಿ ಹಿಜಾಬ್ ಅನ್ನ ನಿಷೇಧ ಮಾಡಿಲ್ಲ ಅಂತ ಹೇಳಿ ಮಂತ್ರಾಲಯದ ಶ್ರೀಗಳಾಗಿರುವ ಸುಬುಧೇಂದ್ರ ತೀರ್ಥರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿರುಗೇಟನ್ನ ನೀಡಿದ್ದಾರೆ. ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಲ್ವಾ ಅಥವಾ ಬೇರೆಯವರು ಬೇರೆ ಸಂದರ್ಭದಲ್ಲಿ ಹಾಕಲ್ವಾ ಅನ್ನುವಂಥದ್ದು ಅದು ಅಪ್ರಸ್ತುತವಾದ ವಿಷಯ. ಸ್ವಾಮಿಗಳು ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಶಾಲಾ ಕಾಲೇಜಿಗೂ ಹೋಗಲ್ಲ. ಸ್ವಾಮಿಗಳು ಆ ಅಧ್ಯಯನದ ನೀತಿ ಸಂಹಿತೆಗೆ ಒಳಪಡೋದು ಇಲ್ಲ. ಆದ್ದರಿಂದ ಅವರನ್ನು ಸುಮ್ಮನೆ ವಿವಾದಕ್ಕೆ ಎಳೆಯುವಂಥದ್ದು ಸರಿಯಾದದ್ದಲ್ಲ. ಯಾರೇ ಇದು ವಿವಾದ ಕೇಳಿದ್ರೂ ಕೂಡ ನಾವು ಅದನ್ನು ತೀವ್ರವಾಗಿ ವಿರೋಧಿಸ್ತೀವಿ. ಎರಡನೆಯದ್ದು, ಅದೇ ಮುಸಲ್ಮಾನ್ ಬಾಂಧವರೇ ತಮ್ಮ ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕ್ಕೊಳ್ಳಿಕ್ಕಾಗಲಿ ಅಥವಾ ಶಾಲೆಯೇತರ ಸಂದರ್ಭಗಳಲ್ಲಿ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಯಾರೂ ಏನು ನಿಷೇಧ ಮಾಡ್ತಾ ಇಲ್ಲ. ಹೀಗಾಗಿ ಇದು ಸ್ಪಷ್ಟ ಇರುವಾಗ ಈ ತೀರ್ಪಿನ ಹಿನ್ನೆಲೆಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅಡ್ಡದಾರಿ ಹಿಡಿಸಿ ವಿವಾದವನ್ನು ವಿಸ್ತರಿಸಿ ದೇಶದಲ್ಲಿ ಗಲಭೆ, ಶಾಂತಿ, ಸೌಹಾರ್ದವನ್ನು ಹಾಳು ಮಾಡುವಂಥದ್ದು ಅತ್ಯಂತ ಖಂಡನೀಯವಾದ ವಿಷಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ.